Hi, hello, this is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ಅವೇರ್ನೆಸ್ ಪ್ರೆಗ್ನೆನ್ಸಿ ಆದಮೇಲೆ ಇದು ಹೆಣ್ಮಗುನ ಗಂಡು ಮಗುನ ಅಂತ ಸುಮಾರು ಜನಕ್ಕೆ ಒಂದು ಅನುಮಾನ ಇರುತ್ತೆ ಆ್ಯಂಡ್ ಕುತೂಹಲ ಎಲ್ಲರಿಗೂ ಇದು ಏನಾಗಿರುತ್ತೆ ಇದು ಆ್ಯಂಡ್ ದೆನ್ ಮೆನಿ ಪೀಪಲ್ ಎಲ್ಲರೂ ಮನೆಯಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಸೊ ನೀವು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಆ್ಯಂಡ್ ವಿಚ್ ಇಸ್ ದ ರೈಟ್ ವೇ ಟು ಹ್ಯಾಂಡಲ್ ಅಂತ ಒಂದು ಅವೇರ್ನೆಸ್. ಓಕೆ, ಸಿ ಟು ನೋ ದ ಜೆಂಡರ್ ಆಫ್ ದ ಬೇಬಿ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಪಾಸಿಬಲ್ ಫ್ರೆಂಡ್ಸ್, ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಯಾಕೆ ಗೊತ್ತಾ, ಈ ಊಸೈಟ್ ಏನಾದರೂ ರಿಲೀಸ್ ಆಗುತ್ತೋ ಅದು ಫೀಮೇಲ್ಸಿಂದ 14th ಡೇ ಓವ್ಯುಲೇಷನ್ ಟೈಮಲ್ಲಿ ಹೊರಗಡೆ ಬಂದ ಮೇಲೆ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಬರೋ ವಾಟ್ ಎವರ್ ದ ಸ್ಪರ್ಮ್ಸ್ ದ್ಯಾಟ್ ಒನ್ ವುಡ್ ಗೆಟ್ ಫ್ಯೂಸ್ಡ್ ಆರ್ ಏನು ಹೇಳೋದು ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ವುಡ್ ಅಕ್ಕರ್ ಇನ್ ದ ಫೆಲೋಪಿಯನ್ ಟ್ಯೂಬ್. ಇದು ಇಲ್ಲಿ ನಡೆದು ಆಮೇಲೆ ಗರ್ಭಕೋಶದೊಳಗಡೆ ಬಂದ್ಬಿಟ್ಟು ಇಟ್ ವುಡ್ ಗೆಟ್ ಎಂಬೆಂಡೆಡ್, ಇಂಪ್ಲಾಂಟೇಷನ್ ಇಲ್ಲಾಗೋದು. ಸೊ ಈ 14th 15th ಡೇ ಆ ಓವ್ಯುಲೇಷನ್ ಆದಮೇಲೆ ಆ ಫ್ಯೂಷನ್ ಏನಾದರೂ ಆಗುತ್ತಲ್ವಾ ಈ ಟ್ಯೂಬಲ್ಲಿ, ಆವಾಗಲೇ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗಿರುತ್ತೆ ಆ್ಯಂಡ್ ದ ಬೇಬೀಸ್ ಜೆಂಡರ್ ವುಡ್ ಬಿ ಡಿಸೈಡೆಡ್ ಬೈ ಗಾಡ್. ಸೊ nobody can decide and nobody can tell you like how to get a preferable sex of the baby. So what you should do is never you should try to indulge in such things. ಆ್ಯಂಡ್ ಸುಮಾರು ಜನ ಅಂದರೆ ನಿಮ್ಮ ಪೇರೆಂಟ್ಸೇ ಆಗಿರಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೇ ಆಗಿರಲಿ, ಗಂಡು ಮಗುನೇ ಆಗಲಿ, ಇಲ್ಲ ಈ ಥರನೇ ಇರಲಿ ಅಂತ ಇನ್ಸಿಸ್ಟ್ ಮಾಡ್ತಾರೆ. ಬಟ್ ಯು ನೋ ಒನ್ ಥಿಂಗ್, ರಿಯಾಲಿಟಿ ದಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಯಾವುದೇ ಐ ಮೀನ್ ದೇರ್ ಆರ್ ಸೋ ಮೆನಿ ಮಿತ್ಸ್ ಈ ಥರ ಮಾಡಿದ್ರೆ ಗಂಡು ಮಗು ಆಗುತ್ತಂತೆ, ಮುಖದಲ್ಲಿ ಮೊಡವೆ ಇಲ್ಲ, ತುಂಬ ವಾಮಿಟಿಂಗ್ ಆಗ್ತಾ ಇದೆ, ಇಲ್ಲ ಪ್ಲಾಸೆಂಟಲ್ ಪೊಸಿಷನ್ ಈ ಥರ ಇದೆ, ಇಲ್ಲ ಗರ್ಭಕೋಶದ್ದು ಸೈಜು ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರ ಮಿಸ್ಕನ್ಸೆಪ್ಷನ್ಸ್ ತುಂಬ ಜಾಸ್ತಿ ಇದೆ. ಬೇಸ್ಡ್ ಆನ್ ಆಲ್ ದಿಸ್ ಥಿಂಗ್ಸ್ ಸೆಕ್ಸ್ ಆಫ್ ದ ಬೇಬಿ ಕೆನಾಟ್ ಬಿ ಪುಟ್ ಫಾರ್ವರ್ಡ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಡೋಂಟ್ ಗಿವ್ ಎನಿ ಇಂಪಾರ್ಟೆನ್ಸ್ ಟು ನೋ ಅಬೌಟ್ ದ ಜೆಂಡರ್ ಆಫ್ ದ ಬೇಬಿ. ಯಾಕೆ ಗೊತ್ತಾ, ಇವಾಗ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಾದರೂ ನಿಮಗೆ ಗಂಡು ಮಗು ಆಗಲಿ ಇಲ್ಲ ಹೆಣ್ಮಗುನೇ ಆಗಲಿ ಇಲ್ಲ ದೇ ವುಡ್ ಗಿವ್ ಮೋರ್ ಪ್ರಿಫರೆನ್ಸ್ ಟು ದ ಮೇಲ್ ಬೇಬೀಸ್. ಹೂವರ್ ಸ್ಪೀಕ್ಸ್ ಅಬೌಟ್ ದ್ಯಾಟ್ ಒನ್ ದೇ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ನೀವು ನಿಮ್ಮ ಮಕ್ಕಳನ್ನ ನೀವೇ ನೋಡ್ಕೊಬೇಕಾಗತ್ತೆ ಯೂಶ್ವಲಿ 98%. ಸೊ ಯು ಶುಡ್ ಬಿ ಹೆಲ್ದಿ ಫಾರ್ ದ್ಯಾಟ್. ಇಫ್ ಯು ಗಿವ್ ಅ ಸ್ಪೇಸ್, ನೀವೇನಾದರೂ ಈ ಥರ ಜೆಂಡರ್ ಡಿಟರ್ಮಿನೇಷನ್ಗೆಲ್ಲನೂ ಜಾಗ ಕೊಟ್ಕೊಂಡು ಏನಾದರೂ ಅಬಾರ್ಷನ್ಸ್ಗೆ ಆ ಥರ ಎಲ್ಲನೂ ಏನಾದರೂ ತಲೆ ಕೆಡಿಸ್ಕೊಳಕ್ಕೆ ಹೋದರೆ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಅಂಡರ್ಸ್ಟ್ಯಾಂಡ್. ಸೊ ರಿಪೀಟೆಡ್ ಅಬಾರ್ಷನ್ಸ್ ಹೋದರೆ ಯು ವಿಲ್ ಬಿಕಮ್ ವೀಕೆಂಡ್ ಆ್ಯಂಡ್ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ಯು ಜಸ್ಟ್ ಹ್ಯಾವ್ ಟು ಗಿವ್ ಆ್ಯಂಡ್ ಚಾನ್ಸ್ ಟು ಯುವರ್ ಫ್ಯಾಮಿಲಿ ಟು ಜಸ್ಟ್ ಡಿಸೈಡ್ ವೆದರ್ ಒನ್ ಬೇಬಿ, ಒಂದು ಮಗು ಬೇಕಾ ಇಲ್ಲ 2 ಮಗು ಬೇಕಾ, ಅಷ್ಟು ಮಾತ್ರ ನೀವು ಸ್ಪೇಸ್ ಮಾಡಿಕೊಡ್ಬೇಕು ಅಷ್ಟೇ. ಅಷ್ಟು ಬಿಟ್ಟ ಮೇಲೆ ಇದು ಹಿಂಗಿರಲಿ ಇಲ್ಲ ಗಂಡು ಮಗುನೇ ಆಗಲಿ, ನಾವು ಈ ಥರ ಎಲ್ಲ ಮಾಡೋಣ, ಈ ಥರ don't give the space and don't entertain such talks at all. Just tell this is only is possible and 1 baby or 2 baby, just to decide upon that one. And whoever the older people whoever are insisting you about this one, they are not going to come and help you out. They are just there to just be talking. ಇದು ಮಾಡು ಅದು ಮಾಡು ಹಂಗೆ ಮಾಡು ಹಿಂಗೆ ಮಾಡು. ಮಗು ಹುಟ್ಟಿದ ಮೇಲೆ ಹೆಲ್ಪ್ ಮಾಡೋಕ್ಕೆ ತುಂಬ ಲೈಕ್ ಇಟ್ ಕಾನ್ ಬಿ ಎಕ್ಸ್ಪೆಕ್ಟೆಡ್ ನಾ. whoever speaks they won't be there at that moment. So try to maintain your health and have a good healthy baby. ಯಾಕೆ ಅಂದರೆ ಇವಾಗ nowadays fertility is a very big issue. ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. So in that situation, when you're getting a natural pregnancy, be very thankful to God and just focus on getting a healthy baby and don't entertain anybody to talk about the pregnancy, whether it is a girl or a boy ಆ ಥರ. ಯಾಕಂದರೆ if you just try, ಐ ಮೀನ್ ಅದಕ್ಕೆಲ್ಲ ನೀವೇನಾದರೂ ಕಿವಿ ಕೊಡೋಕೆ ಹೋದರೆ ಯು ವಿಲ್ ಆಲ್ಸೋ ಬಿ ಇನ್ ದ್ಯಾಟ್ ಮೋಡ್ ಆ್ಯಂಡ್ ಯು ವಿಲ್ ಸ್ಲೋಲಿ ಗೆಟ್ ಟು ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ಅ ಕನ್ಫ್ಯೂಷನ್. ಸೊ ಅದಕ್ಕೆ ಜಾಗನೇ ಕೊಡಬೇಡಿ, ಯಾಕಂದರೆ ದರ್ ಇಸ್ ನೋ ವೇ ಟು ಡಿಸೈಡ್ ವಿಚ್ ಜೆಂಡರ್ ದ ಬೇಬಿ ವುಡ್ ಬಿ ಹ್ಯಾವಿಂಗ್, ರೈಟ್? ಸೊ ವಿಚ್ ಎವರ್ ಇಟ್ ಇಸ್ ದೇರ್, ಯು ಜಸ್ಟ್ ಗೋ ಹೆಡ್ ಆ್ಯಂಡ್ ಟ್ರೈ ಟು just be at that moment, be happy whichever kid you're carrying and focus on your health, healthy mother, healthy baby and healthy future, right? That's it. Yeah, thank you.